ನೋಡಿ ಫ್ರೆಂಡ್ಸ್, ಓದಿ ಓದಿ ಸಾಕಾಯಿತು ಅಂದರೆ ಮೊಬೈಲ್ ನೋಡಿ ನೋಡಿ ಸಾಕಾಯಿತು. ಅದಕ್ಕಂತ ನಾನು ಇವತ್ತಿಂದ ಒಂದು ಕೆಲಸಕ್ಕೆ ಸೇರಿಕೊಂಡು ಮಾರ್ನಿಂಗ್ ಎದ್ದು ಏನೋ ಬೇಕಲ್ಲ ತಿನ್ನಕ್ಕಂತ ಉಪ್ಪಿಟ್ಟು ಮಾಡಿಕೊಂಡು ರೆಡಿಯಾಗಿ ಅದೇ ಉಪ್ಪಿಟ್ಟನ್ನು ಜುಣಕದ ಪಲ್ಯ ಜೊತೆ ಕೈ ಆಡಿಸ್ಕೊಂಡು ತಿಂತ ರೆಡಿ ಆಗ್ತಾಯಿದ್ದೀನಿ ಫ್ರೆಂಡ್ಸ್. ಅದ್ರ ಜೊತೆ ಒಂಚೂರು ಬ್ಲ್ಯಾಕ್ ಕಾಫಿ. ನೋಡಿ ಫ್ರೆಂಡ್ಸ್, ಉಪ್ಪಿಟ್ಟು ಜೊತೆ ಟೀ ಕುಡಿಬೇಕಂತ ಟೀ ಮಾಡಿಕೊಂಡ್ರೆ ಉಪ್ಪಿಟ್ಟು ತಿನ್ನೋ ಬರೋದಲ್ಲಿ ಟೀನೇ ನೆನಪಿಲ್ಲ. ಅದಕ್ಕೋಸ್ಕರ ಇವಾಗ ಟೀ ಕುಡಿತಾ ಇದ್ದೀನಿ. ರೂಮ್ ತೋರಿಸ್ಲಾ ನಂದು? ರೂಮ್ ನೋಡಿ. ಇಷ್ಟೊಂದು ಗಲೀಜಾಗಿದೆ ಅಂತ ಏನು ಅಂದ್ಕೋಬೇಡಿ. ಯಾಕಂತಂದರೆ ಮಾರ್ನಿಂಗ್ ಎದ್ದು ರೆಡಿಯಾಗಿ ಆಫೀಸ್ಗೆ ಹೋಗೋಕ್ಕೆ ನನಗೆ ಆಗ್ತಾಯಿಲ್ಲ. ಇನ್ನು ಸ್ವಚ್ಛ ಮಾಡಿ ಯಾವಾಗ ಆಫೀಸ್ಗೆ ಹೋಗಲಿ ಹೇಳಿ ಫ್ರೆಂಡ್ಸ್ ನೀವೇ. ನೋಡಿ ಫ್ರೆಂಡ್ಸ್, ಇದೇ ನಂದು ಮೇಕಪ್ ಕಿಟ್. ಏನೂ ಇಲ್ಲ, ಜಸ್ಟ್ ಫೇರ್ ಆ್ಯಂಡ್ ಲವ್ಲಿ ಪೌಡರು, ಎಣ್ಣೆ, ಲಿಪ್ಸ್ಟಿಕ್ಕು, ಜಸ್ಟ್ ಒಂದು ಬೊಟ್ಟು ಇಷ್ಟೇ. ನೋಡಿ ಫ್ರೆಂಡ್ಸ್, 7 ದಿನದಲ್ಲಿ ಹೊಸ ಮೈ ಕಾಂತಿ, ಫೇಸ್ ಬೆಳಗ್ಗೆ ಆಗುತ್ತೆ ಅಂತ ಹೇಳಿ ಆ್ಯಡ್ ನೋಡಿ ಇದನ್ನು ತೊಗೊಂಡ್ರೆ 70 ವಾರ ಆಯಿತು ಹಚ್ಕೊಳ್ತಾ ಇದ್ದೀನಿ. ಏನೂ ವ್ಯತ್ಯಾಸ ಇದ್ದಿಲ್ಲ, ಇದ್ದಂಗೆ ಇದ್ದಿದ್ದೀನಿ. ಇದು ಹಚ್ತಿರ್ಲಿಲ್ಲ ನಾನು. ಇದು ಯಾಕೆ ಹಚ್ತಾ ಇದ್ದೀನಿ ಅಂತಂತಂದರೆ ಆಫೀಸಲ್ಲಿ ನಾನು ಹಚ್ಕೊಳ್ಳೋದು ಇಲ್ಲಾಂದರೆ ಸರಿ ಕಾಣೋದಿಲ್ಲ. ಸರಿ ಕಾಣಲಿಲ್ಲ ಅಂದರೆ ಯಾರೋ ಬಂದರು ಬೆಗ್ಗರು ಅಂತ ಹೇಳಿ ಕಳಿಸ್ತಿದ್ರೆ ಅದಕ್ಕಂತ ಸುಮ್ಮನೆ ಇಷ್ಟಾದರೂ ಹೆಣ್ಮಕ್ಳು ಹಚ್ಕೋಬೇಕಂತಲ್ಲ, ಅದಕ್ಕೆ ಹಚ್ಕೋತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್. ತಂದೆ ತಾಯಿ ದೇವ್ರು ಬಿಟ್ಟರೆ ಯಾರನ್ನು ನೋಡಿ ಫ್ರೆಂಡ್ಸ್, ಯಾವತ್ತೋ ಒಂದಿನ ಬೇಜಾರಾಗಿದೆ ಅಂತ ಹೇಳಿ ಒಂದಿಷ್ಟು ಮನಸ್ಸಿಗೆ ಬಂದಂತಹ ವರಗಳನ್ನು ನನ್ನ ಬಾಗಿಲ ಮೇಲೆ ನಾನೇ ಬರ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಆಫೀಸ್ಗೆ ಹೋಗಿ ಏನು ಟಾರ್ಗೆಟ್ ರೀಚ್ ಮಾಡಿದ್ದೀನೋ ಗೊತ್ತಿಲ್ಲ ಫ್ರೆಂಡ್ಸ್, ಆದರೆ ಬಸ್ಸಿನ ಟಿಕೆಟ್ ಮಾತ್ರ ತುಂಬ ಕಲೆಕ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ ಎಷ್ಟಿದೆ ನೋಡಿ. ಹಾಯ್ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಇದು ನಾನು ಮಾಡಿರೋ ಉಪ್ಪಿಟ್ಟು. ಇದು ನನ್ನ ಟಿಫನ್ ಬಾಕ್ಸ್. ಪ್ಲಾಸ್ಟಿಕ್ ಇದೆ ಅಂತ ಬೇಜಾರು ಮಾಡ್ಕೋಬೇಡಿ. ಊರಿಗೆ ಹೋಗಿ ತರೋದಕ್ಕಾಗಿಲ್ಲ. ಊರಿಗೆ ಹೋಗಿ ಸ್ಟೀಲಿಂದು ಟಿಫನ್ ಬಾಕ್ಸು ತೊಗೊಂಡು ಬರ್ತೀನಿ ಫ್ರೆಂಡ್ಸ್. ನಮಸ್ತೆ, ಗುಡ್ ಮಾರ್ನಿಂಗ್. ಬೆಳಗ್ಗೆ ಹೇಳ್ತಾ ಗಣೇಶಿಗೆ ನಮಸ್ಕಾರ ಮಾಡಿ ನನ್ನ ತಾಯಿ ತಂದೆ ನೆನೆಸ್ಕೊಂಡು ಹೋಪ್ ಈಸ್ ಹ್ಯಾವಿಂಗ್ ಅ ಪಾಸಿಟಿವ್ ಸ್ಟೇಟ್ ಆಫ್ ಮೈಂಡ್. ಇವತ್ತು ಪೂರ್ತಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಸಾಗೋಣ ಅಂತ ಹೇಳಿ ಬೆಳಗ್ಗೆ ಬೇಗ ಇದ್ದು ಇವತ್ತು ಆಫೀಸ್ಗೆ ನೆಮ್ಮದಿಯಿಂದ ಹೋಗಬೇಕು ಅಂತ ಹೇಳಿ ಬೇಗ ಕೆಲಸ ಮುಗಿಸ್ಕೊಳ್ತಾ ಇದ್ದೀನಿ. ಇವಾಗ ಆಲ್ರೆಡಿ ನಾನು ಪಲಾವ್ ಮಾಡಿದ್ದೀನಿ. ಇನ್ನೇನಿದ್ರು ತಿನ್ನೋದು, ಆಫೀಸ್ಗೆ ರೆಡಿ ಆಗೋದು ಫ್ರೆಂಡ್ಸ್. ನೋಡಿ, ಇದೇ ಅನ್ನ ತಿಂತ ನನಗೆ ವಿಚಾರ ಹೇಳಿತು. ಏನಂತಂದರೆ ಶಾಪಿಂಗ್ಗೆ 1000 ರೂಪಾಯಿ ಖರ್ಚು ಮಾಡ್ತೀವಿ, ಅಥವಾ ಎಲ್ಲೋ ಹೋಟೆಲ್ಗೆ ಹೋದರೆ 200-300 ರೂಪಾಯಿ ಖರ್ಚು ಮಾಡ್ತೀವಿ ಫ್ರೆಂಡ್ಸ್. ಬದುಕಿನ ಸಾರವನ್ನು ಹೇಗೆ ಬದುಕಬೇಕು, ಬದುಕಲು ಕಲಿಯಿರಿ ಅಂತ ಹೇಳ್ತಕ್ಕಂಥ ಒಂದು ಭಗವದ್ಗೀತೆಯನ್ನು ತೆಗೆದುಕೊಂಡು ಓದಕ್ಕಾಗ್ತಾ ಇಲ್ಲ ಅಂತ ಎಷ್ಟೋ ದಿನದಿಂದ ಅನ್ಕೋತಾ ಇದ್ದೆ ಫ್ರೆಂಡ್ಸ್. ವಾಟ್ಸಪ್, ಇನ್ಸ್ಟಾಗ್ರಾಮಲ್ಲಿ ಸಾಕಷ್ಟು ಸಮಯನ ಕಳೀತಾ ಇರ್ತಕ್ಕಂಥ ನಾವು ಆ ಒಂದು ಭಗವದ್ಗೀತೆಯನ್ನು ತಗೊಂಡು ಓದಕ್ಕಾಗ್ತಿಲ್ಲ ಫ್ರೆಂಡ್ಸ್. ಇವತ್ತೇ ನಾನು ಒಂದು ಶಪಥ ಮಾಡಿದ್ದೀನಿ ಫ್ರೆಂಡ್ಸ್, ನಾ ಭಗವದ್ಗೀತೆ ಪುಸ್ತಕವನ್ನು ಖರೀದಿ ಮಾಡಿ ಇವತ್ತಿಂದಾನೇ ಓದ್ತೀನಿ ಅಂತ ಎಂದ ಮೇಲೆ ಪ್ರಮಾಣ ಮಾಡಿ ಬರ್ತಾ ಇದ್ದೀನಿ. ಈ ಕಸ ಹಾಕೋದು ಫ್ರೆಂಡ್ಸ್, ಈ ಕಸ ತೊಗೊಂಡೋಗಿ ಮುನ್ಸಿಪಾಲ್ಟಿ ಗಾಡಿಗೆ ಹಾಕೋದೇ ಕಸ. ಯಾಕಂತಂದರೆ ಮನೆ ಓನರ್ ಆಂಟಿ ಬೈತಾರೆ, ಕಸ ಯಾಕೆ ಹಾಕ್ತಿಲ್ಲ ನೀವು ಅಂತ ಡೈಲಿ. ನೋಡಿ ಫ್ರೆಂಡ್ಸ್, ಎಷ್ಟೆಲ್ಲ ಕಷ್ಟ ಇದೆ ಅಂತ. ನೋಡಿ ಫ್ರೆಂಡ್ಸ್, ಇದು ನನ್ನ ರೂಮು ಫ್ರೆಂಡ್ಸ್. ನಾನಿರೋದಿಲ್ಲಿ. ಆ್ಯಂಡ್ ಇದು ನನ್ನ ಸುತ್ತಮುತ್ತ ಇರ್ತಕ್ಕಂತಹ ಬಿಲ್ಡಿಂಗ್ಸು ಫ್ರೆಂಡ್ಸ್. ದಿಸ್ ಈಸ್ ದಿ BCM ಹಾಸ್ಟೆಲ್, ಬಾಯ್ಸ್ ಹಾಸ್ಟೆಲ್, ನಾಟ್ ಗರ್ಲ್ಸ್ ಹಾಸ್ಟೆಲ್. ಸೊ ದಿಸ್ ಈಸ್ ಅವರ್ ರೂಮ್. ಬನ್ನಿ ಫ್ರೆಂಡ್ಸ್, ಕಸ ತೊಗೊಂಡೋಗಿ ಮುನ್ಸಿಪಾಲ್ಟಿ ಗಾಡಿಗೆ ಹಾಕೋಣ. ನೋಡಿ ಬಂತು ಮುನ್ಸಿಪಾಲ್ಟಿ ಗಾಡಿ. ಹಾಯ್ ಅಂಡಿ ಫ್ರೆಂಡ್ಸ್. ಬೆಳಗ್ಗೆ ಎದ್ದು ಏನಾದರೂ ಒಂದು ನೋಡಿ ಖುಷಿ ಆಗುತ್ತೆ ಅಂತಂದರೆ ಅದು ಈ ಉದಯವಾಗುವ ಸೂರ್ಯ. ಹೇಗೆ ದಿನವೂ ಹುಟ್ಟಿ ನನ್ನ ಕೆಲಸವನ್ನು ಬಿಡದೆ ಮಾಡ್ತಾರಲ್ಲ, ಅದೇ ರೀತಿ ನಮ್ಮ ಕೆಲಸ ಕೂಡ ನಾವು ಬಿಡದೆ ಮಾಡ್ತಾ ಹೋಗ್ತಾರೆ ಫ್ರೆಂಡ್ಸ್. ಯಾವಾಗ ಕೆಲಸ ಮಾಡದೆ ಮನೇಲಿ ಕೂತ್ಕೊಂಡು ಕೆಲಸ ಫ್ರೆಂಡ್ಸ್ ಸೋಮಾರಿ ಆಗೋದಂತೂ ನಿಜ. ಹಾಯ್ ಫ್ರೆಂಡ್ಸ್, ನಿಮಗೆ ಹೇಳಿದ್ದೆ ನಾನು ಖರೀದಿ ಮಾಡ್ತೀನಿ ಪುಸ್ತಕ, ಭಗವದ್ಗೀತೆಯನ್ನು ಓದ್ತೀನಿ ಅಂತ. ಇವತ್ತು ತೆಗೆದುಕೊಂಡ ದಿನ. ನಾಳೆಯಿಂದ 10 ನಿಮಿಷಗಳ ಕಾಲ ಓದುವಿಕೆ ನಿರಂತರವಾಗಿರುತ್ತದೆ.